I was talking about Matthew 4. ನಾನು ಮತ್ತಾಯ 4ನೇ ಅಧ್ಯಾಯದ ಬಗ್ಗೆ ಮಾತನಾಡುತ್ತಿದ್ದೆ. When Jesus saw that Herod had locked up John, what did Jesus do? ಹೆರೋದನು ಯೋಹಾನನನ್ನು ಸೆರೆಮನೆಗೆ ಹಾಕಲ್ಪಟ್ಟಿದ್ದಾನೆ ಎಂಬುದನ್ನು ಯೇಸು ನೋಡುವಾಗ ಯೇಸು ಏನು ಮಾಡಿದರು? It says here in verse 23. 23ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ, Jesus began to proclaim the gospel of the kingdom. ಯೇಸು ರಾಜ್ಯದ ಸುವಾರ್ತೆಯನ್ನ ಸಾರುವುದನ್ನ ಪ್ರಾರಂಭಿಸಿದರು ಎಂಬುದಾಗಿ ಇಲ್ಲಿ ಹೇಳುತ್ತೆ. The gospel of the kingdom. ರಾಜ್ಯದ ಸುವಾರ್ತೆ. The gospel of God's government over our life. ನಮ್ಮ ಜೀವಿತದ ಮೇಲೆ ದೇವರ ಸರ್ಕಾರದ ಕುರಿತಾದ ಸುವಾರ್ತೆ. The gospel of humble submission to God's wisdom, even if I can't understand anything about it. ನನಗೆ ಅದರ ಬಗ್ಗೆ ಏನೂ ಅರ್ಥ ಆಗಲಿಲ್ಲ ಅಂದ್ರೂ ಕೂಡ ದೇವರ ಜ್ಞಾನಕ್ಕೆ ದೀನತೆಯಿಂದ ಅಧೀನವಾಗುವಂತ ಸುವಾರ್ತೆ. That's the government of God. I can't understand your wisdom, Lord. ಅದೇ ದೇವರ ಸರ್ಕಾರ. ಕರ್ತರೇ, ನಿನ್ನ ಮಾರ್ಗಗಳನ್ನ ನಾನು ಅರಿಯಲು ಆಗುವುದಿಲ್ಲ, but I submit to it. ಆದರೆ ನಾನು ಅದಕ್ಕೆ ಅಧೀನನಾಗುತ್ತೇನೆ. Jesus preached it. ಯೇಸು ಅದನ್ನ ಸಾರಿದರು. Because John the Baptist was tied down, Jesus preached it. ಯೋಹಾನನು ಸೆರೆಮನೆಗೆ ಹಾಕಲ್ಪಟ್ಟಿದ್ದನು, ಅದಕ್ಕೆ ಯೇಸು ಸ್ವಾಮಿ ಅದನ್ನ ಸಾರಿದರು. When Jesus rose up from the dead, as we saw, again he was preaching about God's kingdom. ಯೇಸು ಸ್ವಾಮಿ ಮರಣದಿಂದ ಎಬ್ಬಿಸಲ್ಪಟ್ಟಾಗ ಮತ್ತೊಮ್ಮೆ ದೇವರ ರಾಜ್ಯದ ಕುರಿತಾಗಿ ಸಾರಲ್ಪಟ್ಟರು. And when Jesus went up to heaven, the apostles began to preach God's kingdom. ಯೇಸು ಸ್ವಾಮಿ ಪರಲೋಕಕ್ಕೆ ಹೋದಾಗ ದೇವರ ರಾಜ್ಯದ ಕುರಿತಾಗಿ ಅಪೋಸ್ತಲರು ಸಾರಲು ಪ್ರಾರಂಭಿಸಿದರು. See Acts of the Apostles. ಅಪೋಸ್ತಲರ ಕೃತ್ಯಗಳನ್ನ ನೋಡ್ರಿ. See Acts of the Apostles and chapter. Let's go to the last chapter. ಅಪೋಸ್ತಲರ ಕೃತ್ಯಗಳ ಕಡೆ ಅಧ್ಯಾಯಕ್ಕೆ ಹೋಗ್ರಿ. Acts 28. ಅಪೋಸ್ತಲರ ಕೃತ್ಯಗಳು 28ನೇ ಅಧ್ಯಾಯ. How does the gospel Acts of the Apostles end? ಹೇಗೆ ಅಪೋಸ್ತಲರ ಕೃತ್ಯಗಳು ಸುವಾರ್ತೆಯನ್ನ ಮುಕ್ತಾಯಗೊಳಿಸುತ್ತದೆ? Acts 28. ಅಪೋಸ್ತಲರ ಕೃತ್ಯಗಳು 28ನೇ ಅಧ್ಯಾಯ verse 30. 30ನೇ ವಚನ. Paul lived 2 years in his own rented house. ಪೌಲನು ತನ್ನ ಬಾಡಿಗೆ ಮನೆಯಲ್ಲಿ 2 ವರ್ಷ ವಾಸಿಸಿದನು. Welcomed all who came to him. ಆತನ ಬಳಿಗೆ ಬಂದಂತವರೆಲ್ಲರನ್ನು ಸ್ವಾಗತ ಕೋರಿದನು. And what did he preach? ಏನು ಆತನು ಸಾರಿದ್ದು? The kingdom of God. The government of God. ದೇವರ ರಾಜ್ಯವನ್ನು, ಅಂದರೆ ದೇವರ ಸರ್ಕಾರವನ್ನ ಸಾರಿದನು. That's what John the Baptist preached. That's what Jesus preached. ಅದನ್ನೇ ಸ್ನಾನಿಕನಾದ ಯೋಹಾನನು ಮತ್ತು ಯೇಸು ಸಾರಿದ್ದು. When he went away, the apostles preached it, and the end of the Acts of the Apostles, Acts 28. ಅವರು ಹೊರಟು ಹೋದಾಗ ಅಪೋಸ್ತಲರು ಅದನ್ನ ಸಾರಿದರು. ಕಡೆಯಲ್ಲಿ ಅಪೋಸ್ತಲರ ಕೃತ್ಯಗಳು 28ನೇ ಅಧ್ಯಾಯ. They continued preaching God's kingdom. ದೇವರ ರಾಜ್ಯದ ಕುರಿತಾಗಿ ಸಾರುತ್ತಾ ಮುಂದುವರಿಸಿದರು. And we are now in a long chapter called Acts 29. ಈಗ ನಾವು ಉದ್ದನೆಯ ಅಧ್ಯಾಯ ಎಂದು ಕರೆಯಲ್ಪಡುವಂತ ಅಪೋಸ್ತಲರ ಕೃತ್ಯಗಳು 29ನೇ ಅಧ್ಯಾಯದಲ್ಲಿದ್ದೇವೆ. Which has been going on for 2000 years. What should we be preaching? 2000 ವರ್ಷಗಳಿಂದ ಅದು ಹೋಗ್ತಾ ಇದೆ. ನಾವೇನು ಸಾರುತ್ತಾ ಇದ್ದೇವೆ? The government of God in every area of our life. ನಮ್ಮ ಜೀವಿತದ ಪ್ರತಿಯೊಂದು ಕ್ಷೇತ್ರದಲ್ಲಿ ದೇವರ ಸರ್ಕಾರವು ಇರಬೇಕು ಅಂತ. Let God govern you. The way you live, the way you speak, the way you behave. ನೀವು ಜೀವಿಸುವಂತ ರೀತಿ, ಮಾತನಾಡುವಂಥದ್ದು, ನಡೆದುಕೊಳ್ಳುವಂಥದ್ದು ಪ್ರತಿಯೊಂದನ್ನು ಕೂಡ ದೇವರು ಆಳುವವನಾಗಿರಬೇಕು. That is the government of God in every area of our life. ಅದೇ ದೇವರ ಸರ್ಕಾರವು ನಮ್ಮ ಜೀವಿತದ ಪ್ರತಿಯೊಂದು ಕ್ಷೇತ್ರದಲ್ಲಿ ಇರುವಂತದ್ದಾಗಿದೆ. And yes, there will be persecution. You read about Acts chapter 14. ಅಪೋಸ್ತಲರ ಕೃತ್ಯಗಳು 14ನೇ ಅಧ್ಯಾಯದಲ್ಲಿ ನೀವು ನೋಡುವಂತೆ ನಿಶ್ಚಯವಾಗಿ ಹಿಂಸೆ ಅನ್ನುವಂಥದ್ದು ಇದ್ದೇ ಇರುತ್ತದೆ. In Acts chapter 14 he said. ಅಪೋಸ್ತಲರ ಕೃತ್ಯಗಳು 14ನೇ ಅಧ್ಯಾಯ ಇಲ್ಲಿ ಹೇಳ್ತಾನೆ. Paul said. ಪೌಲ how to strengthen the souls of the disciples. ಹೇಗೆ ಶಿಷ್ಯಂದರ ಪ್ರಾಣವನ್ನ ಬಲಪಡಿಸುವಂತದ್ದು ಎಂಬುದರ ಕುರಿತಾಗಿ ಹೇಳ್ತಾನಲ್ಲಿ. Is it by just giving comforting promises, the Lord is my helper, I will not be afraid what man can do to me? More than that. ಕರ್ತನು ನನ್ನ ಸಹಾಯಕನು, ನಾನು ಯಾರಿಗೂ ಭಯಪಡುವುದಿಲ್ಲ, ಮನುಷ್ಯರು ನನಗೆ ಏನು ಮಾಡುತ್ತಾರೆ ಎಂಬ ವಾಗ್ದಾನವನ್ನ ಕೊಟ್ಟು ಸಂತೈಸುವಂತದ್ದಕ್ಕಿಂತ ಹೆಚ್ಚಾಗಿ Acts 14:22. ಅಪೋಸ್ತಲರ ಕೃತ್ಯಗಳು 14:22. Paul strengthened the souls of the disciples, encouraging them. ಪೌಲನು ಶಿಷ್ಯರ ಪ್ರಾಣಗಳನ್ನ ಬಲಪಡಿಸಿ ಅವರಿಗೆ ಪ್ರೋತ್ಸಾಹ ಪಡಿಸುತ್ತಿದ್ದನು. To continue in the faith even if you have to die for it. ನೀವು ಅದಕ್ಕಾಗಿ ಸತ್ತರೂ ಕೂಡ ನಂಬಿಕೆಯಲ್ಲಿ ಸ್ಥಿರವಾಗಿರಬೇಕೆಂದು ಪ್ರೋತ್ಸಾಹಿಸಿದನು. Saying, how do you enter the kingdom of God? ಹೇಗೆ ನೀವು ದೇವರ ರಾಜ್ಯಕ್ಕೆ ಪ್ರವೇಶ ಹೊಂದುವಂತದ್ದು? Through many tribulations.
we will enter the kingdom of God. ನಾವು ಬಹು ಸಂಕಟಗಳನ್ನು ಅನುಭವಿಸಿ ದೇವರ ರಾಜ್ಯದೊಳಗೆ ಸೇರಬೇಕು ಎಂಬುದಾಗಿ ಹೇಳಿದನು. So when you have tribulation, ನಿಮಗೆ ಸಂಕಟಗಳು ಇರುವಾಗ you must see a signpost there saying, this is the way to the kingdom of God. ನೀವು ಅಲ್ಲಿ ಒಂದು ಚಿಹ್ನೆ ನೋಡಬಹುದು, ಇದೇ ದೇವರ ರಾಜ್ಯಕ್ಕೆ ಹೋಗುವ ಮಾರ್ಗ ಅಂತ. Don't run away from there in some other direction. ಅಲ್ಲಿಂದ ಬೇರೆ ದಿಕ್ಕಿಗೆ ಓಡಿ ಹೋಗಬೇಡ್ರಿ. ಮತ್ತೆ Through many tribulations, and this is the one you already faced is not the last one. ಬಹು ಸಂಕಟಗಳನ್ನು ಅನುಭವಿಸಿ ಅಂತ. ನೀವು ಈಗಾಗಲೇ ಎದುರಿಸಿರುವಂತದ್ದು ಅದೇ ಕಡೆ ಅಲ್ಲ. Encourage the souls. I mean, are you encouraged if I tell you you're going to have many tribulations in this year? ಆತ್ಮಗಳನ್ನ ಅಂದ್ರೆ ಪ್ರಾಣಗಳನ್ನ ಬಲಪಡಿಸುವಂತದ್ದು. ನೀವು ಪ್ರೋತ್ಸಾಹಗೊಂಡಿದ್ದೀರಾ? ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ, ಈ ಒಂದು ವರ್ಷದಲ್ಲಿ ಬಹು ಸಂಕಟ ಇರತ್ತೆ ನಿಮಗೆ. Brother Zach, please don't preach such messages. ನೀವು ಹೇಳ್ತೀರಿ ಅನ್ಸತ್ತೆ ಸಹೋದರ ಜಾಕ್ ರವರೇ, ಇಂತಹ ಸಂದೇಶವನ್ನ ಸಾರಬೇಡ್ರಿ ಅಂತ. I don't like to hear it. ಇದನ್ನ ಕೇಳಲು ಅಷ್ಟು ಇಷ್ಟ ಆಗೋದಿಲ್ಲ. But here it says they strengthen the souls of the disciples. Hey, I want to tell you reality, man. ಅವರು ಶಿಷ್ಯಂದಿರ ಪ್ರಾಣವನ್ನ ಬಲಪಡಿಸಿ ನಾನು ನಿಮಗೆ ವಾಸ್ತವಾಂಶವನ್ನ ತಿಳಿಯಪಡಿಸುತ್ತೇನೆ ಅಂತ ಪೌಲ ಹೇಳಿದ್ದಲೆ. Supposing I send my child to school and say, ನಾನು ನನ್ನ ಮಗುವನ್ನ ಶಾಲೆಗೆ ಕಳುಹಿಸಿ ಈ ರೀತಿ ಹೇಳುವಾಗ, hey, listen, school's going to be very easy. I know you're going to study calculus and physics and all. That's easy, man. Relax. You don't have to study so much. It's all easy. ನೀನು ಶಾಲೆಗೆ ಹೋಗಿ ಲೆಕ್ಕಶಾಸ್ತ್ರ, ರಾಸಾಯನಿಕ ಶಾಸ್ತ್ರ ಇವೆಲ್ಲ ಅಧ್ಯಯನ ಮಾಡುವಾಗ ಅಷ್ಟು ಕಷ್ಟ ಇರೋದಿಲ್ಲ. ನೀನೇನು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಅವೆಲ್ಲ ಬಹಳ ಸುಲಭ ಇರುತ್ತೆ. ನೀನೇನು ಆರಾಮಾಗಿರು ಅಂತ ಹೇಳುವಾಗ, You think he's going to pass? No. ಆತನು ಉತ್ತೀರ್ಣನಾಗ್ತಾನ? ಹಾಗಾದ್ರೆ ಖಂಡಿತ ಇಲ್ಲ. I remember how my children used to sit up till midnight. ನನ್ನ ಮಕ್ಕಳು ಮಧ್ಯರಾತ್ರಿವರೆಗೂ ಕೂತ್ಕೊಂತಿದ್ರು ಆ ವಿಷಯವಾಗಿ. ನನಗೆ ಗೊತ್ತಿದೆ ಅದು. Because it's just so tough. ಯಾಕಂದ್ರೆ ಅದು ಬಹಳ ಕಠಿಣ ಇರತ್ತೆ. So we don't tell children, hey, it's all going to be easy, man. Just a cakewalk, just walk through it. No. It's tough. ನಾವು ನಮ್ಮ ಮಕ್ಕಳಿಗೆ ಅದು ಆರಾಮಾಗಿರುತ್ತೆ, ಎಲ್ಲ ಸುಲಭವಾಗಿರುತ್ತೆ ಅಂತ ಹೇಳೋದಲ್ಲ. ಅದು ಬಹಳ ಕಠಿಣವಾಗಿರುತ್ತೆ. But we go through tough courses to get a good education. ನಾವು ಒಳ್ಳೆಯ ವಿದ್ಯಾಭ್ಯಾಸವನ್ನ ಸಂಪಾದನೆ ಮಾಡ್ಕೋಬೇಕಪ್ಪ ಅಂದ್ರೆ ಕಠಿಣ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. This is what Paul is saying. Isn't that an encouragement? Through many tribulations you'll get the kingdom of God. ಅದನ್ನೇ ಪೌಲನು ಇಲ್ಲಿ ಹೇಳುತ್ತಿರುವಂತದ್ದು. ಅದು ಪ್ರೋತ್ಸಾಹ ಅಲ್ವಾ? ಹಾಗಾದ್ರೆ ಬಹು ಸಂಕಟವನ್ನ ಅನುಭವಿಸಿದ್ರೆ ದೇವರ ರಾಜ್ಯವನ್ನು ಪಡೆದುಕೊಳ್ಳಬಹುದು ಅಂತ. Oh, is that what I'm going to get? Wonderful. ಅದನ್ನ ನಾನು ಪಡೆದುಕೊಳ್ಳುತ್ತೇನೆ, ಹಾಗಾದ್ರೆ ಇದು ಅದ್ಭುತ ಅಂತ ಹೇಳುವಂತದ್ದು. ಹಾಗಾದ್ರೆ We enter God's kingdom where God's rule covers my life and I'm a blessing to other people. ಇದರ ಮುಖಾಂತರ ದೇವರ ರಾಜ್ಯವನ್ನ ಪ್ರವೇಶ ಹೊಂದುವಂತದ್ದು. ದೇವರ ನಿಯಮವು ನನ್ನ ಜೀವಿತವನ್ನ ಮುಚ್ಚಿಕೊಂಡಿರುತ್ತದೆ. ನಾನು ಇತರರಿಗೆ ಆಶೀರ್ವಾದ ನಿಧಿಯಾಗಿರ್ತೀನಿ. I'm willing to face any tribulation for that. ನಾನು ಅದಕ್ಕಾಗಿ ಎಂತಹ ಸಂಕಟಗಳನ್ನು ಕೂಡ ಎದುರಿಸಲು ಮನಸ್ಸುಳ್ಳವನಾಗಿರುತ್ತೇನೆ. You must be willing. We must prepare the church for that. ನಾವು ಮನಸ್ಸುಳ್ಳವರಾಗಿರಬೇಕು. ಅದಕ್ಕಾಗಿ ನಾವು ಸಭೆಯನ್ನ ಸಿದ್ಧಗೊಳಿಸಬೇಕು.